ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಸಿಐಟಿಯು ಜಿಲ್ಲಾಧ್ಯಕ್ಷ ಗುನ್ನಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಕಾರ್ಮಿಕರು ತಮ್ಮ ಸಿಐಟಿಯು ಸಂಘಟನೆಯ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು. ತಮ್ಮ ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರಮುಖ ರಸ್ತೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಸ್ತೆಯ ಮೂಲಕ ಕಾರ್ಮಿಕ ಇಲಾಖಾ ಕಚೇರಿಗಳಿಗೆ ತೆರಳಿ ಕಾರ್ಮಿಕ ಅಧಿಕಾರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕಾ ಘಟಕ ಅಧ್ಯಕ್ಷ ಕರಿಯಪ್ಪ ಸೇರಿದಂತೆ ಸಿಐಟಿಯು ಕೂಡ್ಲಿಗಿ ನಗರ ಘಟಕ ಸೇರಿದಂತೆ ತಾಲೂಕಿನ ಅನೇಕ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಪಟ್ಟಣದ ಹಾಗೂ ಗ್ರಾಮಗಳ ಕಾರ್ಮಿಕ ಮುಖಂಡರು, ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪಿಎಸ್ಐ ಸಿ ಪ್ರಕಾಶ್ ಹಾಗೂ ಎಎಸ್ಐ ಅಮ್ಮನಕೇರಿ ಬಸವರಾಜ ಶೆಟ್ರುರವರು ಹಾಗೂ ಪೊಲೀಸ್ ಪೇದೆ ಹಂಪಣ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯವರು ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮವನ್ನು ಜರುಗಿಸಿದ್ದರು. ನಮ್ಮ ಕೂಡ್ಲಿಗಿ ತಾಲೂಕು ಕಾರ್ಮಿಕ ಆಫೀಸಿನಲ್ಲಿ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಮತ್ತು ಅದನ್ನು ತಡೆಗಟ್ಟಬೇಕಂತೇಳಿ ನಾವು ಡಾಟಾ ಎಂಟ್ರಿ ಮೂಲಕ ಕಾರ್ಮಿಕ ನಿರೀಕ್ಷಕರಿಗೆ ಈ ಮಾಧ್ಯಮದ ಮೂಲಕ ಗಮನಕ್ಕೆ ತರ್ತಾ ಇದ್ದೀವಿ. ಈ ಮಧ್ಯವರ್ತಿಗಳ ಅವಳಿಯನ್ನು ಕೂಡಲೇ ತಪ್ಪಿಸದಿದ್ದರೆ ಕೂಡ್ಲಿಗಿ ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಕೂಡ್ಲಿಗಿ ತಾಲೂಕು ನಮ್ಮ ಕಟ್ಟಡ ಕಾರ್ಮಿಕರು ಏನಾದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ. ನಿಮಗೇನಾದರೂ ಸಲಹೆ ಪಲಹೆ ಬೇಕಂದರೆ ನಮ್ಮ ಕಟ್ಟಡ ಕಾರ್ಮಿಕರ ಸಿಐಟಿ ಆಫೀಸ್ ಇದೆ. ಬೋಗಸ್ ಕಾರ್ಡ್ಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಭಾಳ ಆಗ್ತವೆ. ಮಧ್ಯವರ್ತಿಗಳ ಅವಳಿ ಭಾಳ ಇದೆ. ಅವನ್ನು ತಡೆಗಟ್ಟದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ. ಇದನ್ನು ನೀವು ಅವ್ರ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ನಾವು ಇದರಾಗ ಹಾಲಿ ಮೆನ್ಷನ್ ಮಾಡೀವಿ. ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ, ಇಲ್ಲಾಂದರೆ ಸೂಕ್ಷ್ಮವಾಗಿ ಹೇಳಿರೋದು ಅಂತ ತಿಳ್ಕೊಳ್ರಿ. ನಿಮ್ಮ ವಿರುದ್ಧ ನಿರೀಕ್ಷಕರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ಸಲಹೆ ಅಂತ ತಿಳ್ಕೊಳ್ರಿ. ಅತಿ ಶೀಘ್ರದಲ್ಲೇ ಬೋಗಸ್ ಕಾರ್ಡ್ಗಳನ್ನು ತೆಗಿಬೇಕು ಮತ್ತು ಬೋಗಸ್ ಕಾರ್ಡ್ಗಳು ಮುಂದೆ ಆಗದೆ ಅಂತ ನೋಡಬೇಕು. ಮಧ್ಯವರ್ತಿಗಳ ಅವಲೇ 1000-2000ಕ್ಕೆ ಕಾರ್ಡ್ಗಳು ಮಾಡಿಕೊಡ್ತಿದ್ದಾರೆ. ಅವನ್ನ ಕೂಡಲೇ ರದ್ದುಪಡಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕಟ್ಟಡ ಕಾರ್ಮಿಕರ ಶ್ರಮಜೀವಿಗಳ ಮೂಲಕ ತಮ್ಮ ಗಮನಕ್ಕೆ ತರ್ತಿದ್ದೀವಿ. ಇದನ್ನು ಕೂಡಲೇ ನಮ್ಮ
ಕಟ್ಟಡ ಕಾರ್ಮಿಕರ ಮಂಡಳಿಗೆ ವರ್ಗಾವಣೆ ಮಾಡಬೇಕು. ಅದು ರಿಸೀವ್ಡ್ ಕಾಪಿ ನಮಗೆ ಕೊಡಬೇಕು. ಆ ವರ್ಗಾವಣೆ ಮಾಡಿರ್ತಕ್ಕಂಥ ರಿಸೀವ್ಡ್ ಕಾಪಿ ಕೂಡ ನಮಗೆ ಕಳಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಹೋರಾಟ ಮಾಡಿರ್ತಕ್ಕಂಥ ಜಿಂದಾಬಾದ್ 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 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ಸಂತೋಷ್ ಲಾಡ್ಗೆ 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 ಕಾರ್ಮಿಕರ ಮಂಡಳಿಯಲ್ಲಿ ಇರ್ತಕ್ಕಂಥ ಹಣ ಲೂಟಿ ಹೊಡೆಯುವ ಸಂತೋಷ್ ಲಾಡ್ಗೆ ಕಾರ್ಮಿಕರ ಹಣವನ್ನು ಲೂಟಿ ಹೊಡೆಯುವ ಸಂತೋಷ್ ಲಾಡ್ಗೆ 19 ಸೌಲಭ್ಯಗಳನ್ನು 19 ಸೌಲಭ್ಯಗಳನ್ನು 19 ಸೌಲಭ್ಯಗಳನ್ನು ಮನೆ ಕಟ್ಟ ಸಹಾಯಧನ ಮನೆ ಕಟ್ಟಲು ಸಹಾಯಧನ ಏನೇ ಬರಲಿ ಏನೇ ಬರಲಿ ಕಟ್ಟಡ ಕಾರ್ಮಿಕರ ಬೆವರು ಸುರಿಸಿರುವ ಹಣವನ್ನು ಲೂಟಿ ಹೊಡೆಯುವ ಸಂತೋಷ್ ಲಾಡ್ಗೆ ಕಟ್ಟಡ ಕಾರ್ಮಿಕರ ಹಣವನ್ನು ಲೂಟಿ ಹೊಡೆಯುವ ಸಂತೋಷ್ ಲಾಡ್ಗೆ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಏನೇ ಬರಲಿ ಏನೇ ಬರಲಿ ಜಿಂದಾಬಾದ್ 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 ಕಟ್ಟಡ ಕಾರ್ಮಿಕರ ಬೆವರು ಸುರಿಸಿರುವ ಹಣವನ್ನು ತಿನ್ನುವ ಸಂತೋಷ್ ಲಾಡ್ಗೆ ಕಟ್ಟಡ ಕಾರ್ಮಿಕರ ಬೆವರು ಸುರಿಸಿರುವ ಹಣವನ್ನು ತಿನ್ನುವ ಸಂತೋಷ್ ಲಾಡ್ಗೆ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಇದೆ. ಏನಕ್ಕಿದೆ ಅಂದರೆ ನಮ್ಮ ಸೌಲಭ್ಯಗಳಿಂದ ಸಂತೋಷ್ ಲಾಡ್ ವಂಚನೆ ಮಾಡ್ತಾರೆ. ಇವತ್ತು 19 ಬೇಡಿಕೆಗಳಿದ್ದರೂ ಸಹ ಅದು ಆದೇಶವಾದರೂ ಸಹ ಅದರಲ್ಲಿ ಇರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಕ್ಕಂಥ ಸಂತೋಷ್ ಲಾಡ್ ಇವತ್ತು ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂದರೆ ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕಂತ. ಇದು ಸಿದ್ದರಾಮಯ್ಯನ ರೊಕ್ಕಲ್ಲ, ನರೇಂದ್ರ ಮೋದಿ ರೊಕ್ಕಲ್ಲ. ನಾವು ಬೆವರು ಸುರಿಸಿದ ಹಣ ಏನಿಂಥ ಬಿಲ್ಡಿಂಗ್ ಕಟ್ಟಿರ್ತಾನೆ ಓನರು 1% ಚೆಸ್ ಹಣ ಆ ಓನರ್ ಕಟ್ಟಿರ್ತಾನೆ ನಮ್ಮ ಮಂಡಳಿಗೆ. ಆ ಹಣವನ್ನು ನಾವು ಕೇಳಿದರೆ ಇವತ್ತು ಲೂಟಿ ಹೊಡಿತಕ್ಕಂಥ ಸಚಿವ ಸಂತೋಷ್ ಲಾಡ್ ಒಂದು ಬಾರಿ ಆಗಿದ್ದ 2013ರಲ್ಲಿ ಸಚಿವರಾಗಿದ್ದರು, ಇದೇ ರೀತಿ ಮಾಡಿದರು. ಇದೇ ಹುದ್ದೆ ತಗೋಬೇಕಂತೇಳಿ ಸಚಿವ ಸ್ಥಾನ ಸೇರಿದ ಮರುದಿನವೇ 7 ಕೋಟಿಯನ್ನು ಹಣವನ್ನು ಲೂಟಿ ಹೊಡೆದರೆ 7 ಕೋಟಿ ಹಣ ಸಚಿವವಾಗಿ 3 ತಿಂಗಳಲ್ಲಿ. ಮಾಧ್ಯಮ ಮಿತ್ರರೇ, ನಾನು ನಿಮಗೆ ಹೇಳೋದಿಷ್ಟೇ, ನಮ್ಮ ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳು 2 ವರ್ಷ ಮದುವೆ ಸಹಾಯಧನ ಬಂದಿಲ್ಲ, ಪಿಂಚಣಿ ಬಂದಿಲ್ಲ, ವೈದ್ಯಕೀಯ ಚಿಕಿತ್ಸೆ ಬಂದಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ, ಮನೆ ಕಟ್ಟಲು ಸಹಾಯಧನ ಇಲ್ಲ, ಯಾವುದೇ ರೀತಿಯಲ್ಲಿ. ಆಮೇಲೆ ಯಾವುದೋ ವೃದ್ಧಾಪ್ಯ ವೇತನ ಬಂದಿಲ್ಲ. 19 ಸೌಲಭ್ಯಗಳಲ್ಲಿ ಬರದೆ 4 ಸೌಲಭ್ಯಗಳು, ಇನ್ನು 15 ಸೌಲಭ್ಯಗಳು ಮಂಗಮಾಯಾಗಿವೆ. ಸರ್ಕಾರದ ಆದೇಶ ಮಂಡಳಿ ಕಟ್ಟಡ ಕಾರ್ಮಿಕರ ಮಂಡಳಿ ಸುತ್ತೋಲೆ ಇದ್ದರೂ ಸಹ ಇವತ್ತು ನಮ್ಮ ಕಾರ್ಮಿಕರಿಗೆ ಮೋಸ ಮಾಡುತ್ತಾರೆ ಸಂತೋಷ್ ಲಾಡ್. ಸಿದ್ದರಾಮಯ್ಯನವರೇ, ನಿಮಗೆ ಇದು ಎಚ್ಚರಿಕೆ ಅಂತ ಕೊಡ್ತಾಯಿದ್ದೀವಿ. ನಾಳೆ ಮುಂಜಾನೆ ನಾಳೆ ದಿನ ಇದೇನಾದರೂ ಇದೇ ರೀತಿ ನಮ್ಮ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ವಿಚಾರ ಗೊತ್ತಾದರೆ, ಇದೇ ರೀತಿ ಮುಂದುವರ್ಕೊಂತ ಹೋದರೆ ನಿಮ್ಮ ವಿರುದ್ಧ ಹೋರಾಟ ಮಾಡೋದು ಅನಿವಾರ್ಯವಂತೇಳಿ ನಾವು ಇವಾಗ ನಮ್ಮ ಕಾರ್ಮಿಕ ನಿರೀಕ್ಷಕರಿಗೆ ನಾವೊಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ. ಇದನ್ನು ಕೂಡಲೇ ಸರ್ಕಾರಕ್ಕೆ ತಲುಪಿಸ್ಬೇಕಂತೇಳಿ ಈ ಮೂಲಕ ಬರೀ